ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹೇಮಾವತಿ ದೀಪು. ತುಂಬ ದಿವಸದ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಮನೆಗೆ ಹೊಸ ಸೋಫಾ ಬರ್ತಿದೆ ಮತ್ತು ಈ ಸೋಫಾನ ರೆಡಿ ಮಾಡೋಕ್ಕೆ ಕೊಡ್ತಾಯಿದ್ದೀವಿ. ಅದಕ್ಕೋಸ್ಕರನೇ ಯಾತಕ್ಕೆ ಅಂತಂದರೆ ನಾವು ಒಂದು ಆಫೀಸ್ ಓಪನ್ ಮಾಡ್ತಾಯಿದ್ದೀರಿ. ಅದು ನಮ್ಮ ಯಜಮಾನ್ರು ಅವರು ಸ್ವಂತ ಬಿಸ್ನೆಸ್ ಮಾಡ್ತಿದ್ದಾರೆ. ಅವಾಗಿಂದ ಅವ್ರು ಆಫೀಸ್ ಕಟ್ಕೋಬೇಕು ಅಂತೇಳಿ ಬೇರೆ ಕಡೆ ಮಾಡ್ಕೊಂಡಿದ್ರು. ಈಗ ಸ್ವಂತವಾಗಿಯೇ ಆಫೀಸ್ ಓಪನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಆಫೀಸ್ ಕಟ್ಟಿಸ್ತಿದ್ದಾರೆ ಆಲ್ರೆಡಿ. ಮತ್ತು ಸೋಫಾನ ರೆಡಿ ಮಾಡೋಕ್ಕೆ ಕೊಡ್ತಾಯಿದ್ದೀರಿ. ಮತ್ತು ನಮ್ಮ ಮನೆ ನೋಡಿದ್ರೆ ಏನಂತಿರೋ ಗೊತ್ತಿಲ್ಲ. ಸೋಫಾ ಎತ್ತಿದ್ಮೇಲೆ ನಮ್ಮ ಮನೆ ಎಷ್ಟೋ ದೊಡ್ಡದಾಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಎಲ್ಲ ಇಕ್ಕಟ್ಟಂಗೆ ಅನಿಸ್ತಿತ್ತು. ಯಾಕಂದರೆ ಸೋಫಾ ಅಷ್ಟು ದೊಡ್ಡದಾಗಿತ್ತು. ಮನೇಲಿ ಎಲ್ಲಿಕ್ಕಕ್ಕೂ ಏನಿಕ್ಕಕ್ಕೂ ಜಾಗ ಇರ್ತಿರ್ಲಿಲ್ಲ, ಹಂಗಾಗ್ತಿತ್ತು. ಅದು ತೆಗೆದ್ಮೇಲೆ ನಮ್ಮ ಮನೆ ಎಷ್ಟು ವಿಶಾಲವಾಗಿದೆ ಅಂದರೆ ನೀವೇ ನೋಡಿ ಯಾವ ಥರ ಅನಿಸ್ತಿದೆ ಅಂತ. ಮತ್ತು ಅವತ್ತು ತುಂಬ ಮಳೆ ಇತ್ತು ಫ್ರೆಂಡ್ಸ್. ನಮ್ಮ ಮನೇಲಿ ಬಟ್ಟೆಗಳೆಲ್ಲ ಎತ್ಕೊಂಡು ಕಿಟಕಿ ಮೇಲೆಲ್ಲ ನೇತಾಕಿದ್ವಿ. ನೋಡಿ ಅದು ನೀವೇ ಹೇಗಿದೆ ಅಂತ. ಮತ್ತು ಯಾಕೆ ಅವ್ರ ಯಜಮಾನ್ರು ಈ ಥರ ಬಟ್ಟೆಲಿದ್ದೀರಾ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಅವರು ಪೂಜಾರಿ ಅಲ್ವಾ, ಅದಕ್ಕೋಸ್ಕರ ಇವಾಗ ನಮ್ಮದು ಪೂಜೆ ಸ್ಟಾರ್ಟ್ ಆಗಿದೆ ಅಲ್ವಾ. ನಮಗೆ ತುಂಬ ಕೆಲಸ ಜಾಸ್ತಿ ಆಗಿರೋದ್ರಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗ್ತಿಲ್ಲ, ಟೈಮೇ ಸಿಗ್ತಾಯಿಲ್ಲ. ಯಾವಾಗಲಾದರೂ ಒಂದೊಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಬೋರಿಂಗ್ ಅನಿಸುತ್ತೆ ನನ್ನ ವೀಡಿಯೋ ನೋಡೋಕ್ಕೆ. ಅದಕ್ಕೆ ಸಬ್ಸ್ಕ್ರೈಬರ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ನನಗೆ ಟೈಮ್ ಸಿಕ್ತಾಗ ನಾನು ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ನಾನು ಮನೇಲಿದ್ದಾಗ ಮಗುಗೆ ಫೀಡ್ ಮಾಡಿಸ್ತೀನಲ್ವ, ಅದಕ್ಕೋಸ್ಕರ ನೈಟಿ ಏನಾದರೂ ಹಾಕ್ಕೊಂಡಿರ್ತೀನಿ ಅಷ್ಟೇ. ಮಗುಗೆ ಫೀಡ್ ನಿಲ್ಲಿಸಿದ್ಮೇಲೆ ಟೀ ಶರ್ಟು ಏನಾದರೂ ಇದು ಮಾಡ್ಕೊತಿದ್ದೀನಿ. ಮತ್ತು ಆಚೆ ಎಲ್ಲ ಒದ್ದೆ ಫ್ರೆಂಡ್ಸ್. ಯಾಕಂದರೆ ಮಳೆ ಬಂದಿತ್ತಲ್ಲ 3 ದಿವಸ, ಬಿಸಿಲಿಲ್ದಿರ ಒಳ್ಳೆ ಕತ್ಲು ಅನಿಸ್ಬಿಟ್ಟಿತ್ತು. ಬೆಳಗ್ಗೆ ಬರಲ್ವೇನೋ ಕಣ್ಣೇ ಓದಂಗೆ ಆಗ್ಬಿಟ್ಟಿತ್ತು ಸೂರ್ಯ ಇಲ್ದಿರ. ಮತ್ತು ನಮ್ಮ ಕಿಟಕಿ ಮೇಲೆಲ್ಲ ಹಿಂಗೆಲ್ಲ ನೇತಾಕೊಂಡಿದ್ವಿ. ನಿಮ್ಮ ಮನೇಲೂ ಹಿಂಗೆ ನೇತಾಕೊಂಡಿದ್ರೆ ಕಮೆಂಟ್ ಮಾಡಿ. ನಮ್ಮ ಮನೆ ನೋಡಿ ಎಷ್ಟು ವಿಶಾಲವಾಗಿ ಕಾಣಿಸ್ತಿರೋ ಥರ ಇದೆ ಅಲ್ವಾ. ಮತ್ತು ಇನ್ನೊಂದು ಸ್ವಲ್ಪ ದಿನ ಹೋದರೆ ಅದನ್ನು ದೊಡ್ಡದು ಮಾಡ್ಕೊತೀವಿ ಹಾಲ್ನ. ಆ ಕಡೆ ಎಲ್ಲ ನಮ್ಮ ಸ್ವಲ್ಪ ಸೈಟ್ ಇದೆಯಲ್ಲ, ಅದನ್ನು ಸ್ವಲ್ಪ ಗೋಡೆ ಎಲ್ಲ ಹೊಡೆದು ರೆಡಿ ಮಾಡ್ಕೊಬೇಕು. ಮತ್ತು ನಮ್ಮ ಯಜಮಾನ್ರು ಪೂಜೆಗೆ ಹೋಗ್ಬೇಕಿತ್ತು. ಮನೇಲಿ ದೇವ್ರಿಗೆ ಒರೆಸ್ಬಿಟ್ಟು ಬಂದಿದ್ದರು, ಅಲ್ಲಿ ಹೋಗ್ಬೇಕಿತ್ತು. ಅದಕ್ಕೆ ರೆಡಿ ಅವ್ರಿಗೆ ಬೇಗ ಹೋಗಬೇಕಿತ್ತು, ಟೈಮ್ ಆಗಿಬಿಟ್ಟಿತ್ತು. ಸೋಫಾ ಬರೋದನ್ನೇ ಕಾಯ್ತಾಯಿದ್ರು. ಮತ್ತು ನಮ್ಮ ಮನೆ ಸೋಫಾ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗ ನಿಮಗೆ ರಿವೀಲ್ ಮಾಡ್ತಿದ್ದೀನಿ ಎಷ್ಟು ಚೆನ್ನಾಗಿದೆ. ಏನೋ ಗೊತ್ತಿಲ್ಲ ಕಾಸ್ಟ್ ಎಷ್ಟಾಯಿತು ಅಂತ. ನಮ್ಮ ಯಜಮಾನ್ರು ಅದೆಲ್ಲ ಹೇಳಲ್ಲ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾರೂ ಕಮೆಂಟ್ ಮಾಡಲ್ಲ, ಆದರೂ ಹೇಳ್ತಾಯಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣ್ತಿದೆಯಾ? ನನ್ನ ಮಗ ಅಂತೂ ಇತ್ತೀಚೆಗೆ ಫುಲ್ಲು ತೀಟೆ ಆಗಿಬಿಟ್ಟಿದ್ದಾನೆ ಫ್ರೆಂಡ್ಸ್. ಎಷ್ಟು ತೀಟೆ ಅಂದರೆ ಇವಾಗ ಸ್ವಲ್ಪ ಎಲ್ಲ ಕಾಲು ಬಂದುಬಿಟ್ಟಿದೆ ಓಡಾಡೋಕ್ಕೆ. ಎಲ್ಲ ಪಾತ್ರೆನೇ ಬೇಕು ಸೌಂಡ್ ಆಗೋ ಅಂಥದ್ದು ಅವನಿಗೆ. ಮತ್ತು ನನ್ನ ಯಜಮಾನ್ರೆ ತೊಗೊಂಡು ಹೋಗ್ತಿದ್ದಾರಲ್ಲ, ಅದು ದೇವರು ಪ್ರಭಾವಳಿ ಅಂತೇಳಿ ಅದು ಹೆಸರು. ಮತ್ತು ಇದು ಮುನೇಶ್ವರನ ಮಕ್ವಾಡ. ಹೇಗೆ ಕಾಣ್ತಿದೆ ಕಮೆಂಟ್ ಮಾಡಿ. ಅದು ನಮ್ಮ ಯಜಮಾನ್ರು ಪೇಂಟಿಂಗ್ ಮಾಡಿರೋದು. ಅದು ಸಿಲ್ವರು, ಬೆಳ್ಳಿದು. ಇವಾಗ ಅದೆಲ್ಲ ತೊಗೊಂಡೋಗಿ ಅಲಂಕಾರ ಮಾಡ್ತಾರೆ. ಅದನ್ನು ಹಾಕಿದ್ದೀನಿ ನೋಡಿ ಫೋಟೋಸು. ನನ್ನ ಮಗನಿಗೂ ಹುಡುಗಿ ಡ್ರೆಸ್ ಹಾಕಿದ್ದೀನಿ. ಹೇಗಿದ್ದಾನೆ ಫೋಟೋದಲ್ಲಿ ಕಮೆಂಟ್ ಮಾಡಿ. ಮತ್ತು ಇದೆಲ್ಲ ನಾವು ರೆಡಿ ಮಾಡಿಕೊಡ್ಬೇಕು ನಮ್ಮ ಯಜಮಾನ್ರಿಗೆ. ತಟ್ಟೆ ಗಂಟೆ ತೀರ್ಥದ ಬಟ್ಲು ಎಲ್ಲನೂ ಕೊಡಬೇಕು ಫ್ರೆಂಡ್ಸ್. ಅವ್ರಿಗೆ ರೆಡಿ ಮಾಡಿ ಉಜ್ಜಿ ಅದನ್ನೆಲ್ಲ ಹಾಕಿ ಬ್ಯಾಗಲ್ಲಿ ಹಾಕಿ ಕೊಟ್ಟು ಕಳಿಸ್ಬೇಕು. ನಮ್ಮ ಪೂಜಾರಪ್ಪ ಏನೂ ರೆಡಿ ಮಾಡ್ಕೊಳ್ಳಲ್ಲ. ಮತ್ತು ನಾವು ಆಫೀಸ್ ರೂಮ್ ಕಟ್ಟಿಸ್ತೀವಿ ಅಂತ ಹೇಳ್ತಿದ್ವಲ್ಲ, ಅದಕ್ಕೆ ಮೋಲ್ಡ್ ಹಾಕ್ಸ್ಬೇಕಿತ್ತು. ಸೆಂಟ್ರಿಂಗ್ ಅವ್ರು ಬಂದು ಅದೆಲ್ಲ ಸೆಂಟ್ರಿಂಗೆಲ್ಲ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಅದು ಬೊಂಬೆಲ್ಲ ಹಾಕಿ ಹೋಗ್ತಿದ್ರು. ಸೆಂಟ್ರಿಂಗೆಲ್ಲ ಹಾಕ್ತಾರೆ. ಅದನ್ನು ರಿವೀಲ್ ಮಾಡ್ತೀನಿ ನಿಮಗೆ. ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೆಂಟ್ರಿಂಗ್ ಅವ್ರು ಇನ್ನೂ ಸ್ವಲ್ಪ ಎಲ್ಲ ತಂದು ಹಾಕ್ತಾಯಿದ್ದಾರೆ ಎಲ್ಲನೂ ನೋಡಿ. ಇವರೇನೆ ಹಾಕ್ತಾಯಿದ್ದಾರೆ ಎಲ್ಲ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾವು ಯಂತ್ರ ಎಲ್ಲ ರೆಡಿ ಮಾಡ್ಕೋತೀವಿ ಮನೆಯಲ್ಲೇ ಫ್ರೆಂಡ್ಸ್. ಈ ಥರ ತಗಡೆಲ್ಲ ತೊಗೊಬಂದು ಯಂತ್ರ ಎಲ್ಲ ರೆಡಿ ಮಾಡಿ ಇಟ್ಕೋತೀವಿ. ನಮ್ಮ ದೇವರು ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಇದು ನಮ್ಮ ಯಜಮಾನ್ರು ಮಾಡಿರೋ ಅಲಂಕಾರ ದೇವರಿಗೆ. ನನ್ನ ಮಗನ ಬಟ್ಟೆ ಹೇಗಿದೆ ತಿಳಿಸ್ಕೊಡಿ. ಚೆನ್ನಾಗಿ ಕಾಣ್ತಿದ್ದಾನ ಹುಡುಗಿ ಡ್ರೆಸ್ಸಲ್ಲಿ ಅಂಥೇಳಿ ನಮ್ಮ ಅತ್ತೆಗೆ ಆಸೆ ಐತಂತೆ ಹಾಕೋಕ್ಕೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.